ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಒಂದು ವಿಡಿಯೋದೊಳಗೆ ನಾವು ವಿಜ್ಞಾನ ಶಿಕ್ಷಕರಿಗಾಗಿ ಮಾತ್ರ GPSR ಪಠ್ಯಕ್ರಮ ಮತ್ತು ಪರೀಕ್ಷಾ ವಿಧಾನವನ್ನು ನೋಡ್ಕೊಂಡಿದ್ವಿ. ಸೊ ಈ ಒಂದು ವಿಡಿಯೋದೊಳಗೆ ಸಮಾಜ ವಿಜ್ಞಾನ ಮತ್ತು ಕನ್ನಡ ಶಿಕ್ಷಕರಿಗಾಗಿ ಈ ಪಠ್ಯಕ್ರಮ ಮತ್ತು ಪರೀಕ್ಷಾ ವಿಧಾನ ಈ GPSR ಎಕ್ಸಾಮ್ ಕುರಿತಂತೆ ಯಾವ ರೀತಿಯಾಗಿ ಒಂದು ಪಠ್ಯಕ್ರಮ ಇರ್ತೈತಿ ಮತ್ತು ಪರೀಕ್ಷಾ ವಿಧಾನ ಹೇಗಿರ್ತೈತಿ ಎಂಬುದನ್ನೆಲ್ಲ ಸಂಕ್ಷಿಪ್ತವಾಗಿ ಈ ಒಂದು ತರಗತಿಯೊಳಗೆ ಚರ್ಚೆ ಮಾಡೋಣ. ಮೊದಲಿಗೆ ನಾವು ಈ GPSR ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ, ಎಷ್ಟು ಪೇಪರ್ಗಳಿರ್ತವೆ, ಎಷ್ಟು ಮಾರ್ಕ್ಸಿಗೆ ಈ ಒಂದು ಸಮಾಜ ವಿಜ್ಞಾನ ಶಿಕ್ಷಕರು ಪರೀಕ್ಷೆಯನ್ನು ಬರೀತಾರ ಅಂತಕ್ಕಂಥದ್ದನ್ನು ಈ ಒಂದು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಈ ಸಮಾಜ ವಿಜ್ಞಾನ ಅಥವಾ ಕನ್ನಡ ಶಿಕ್ಷಕರಾಯ್ತು, ಅದೇ ರೀತಿ ಗಣಿತ ವಿಜ್ಞಾನ ಶಿಕ್ಷಕರು ಟೋಟಲ್ 3 ಪತ್ರಿಕೆಗಳನ್ನು ಬರೀತಾರೆ. ಸೊ ಅದರೊಳಗೆ 3 ಪತ್ರಿಕೆಗಳು 400 ಮಾರ್ಕ್ಸ್ಗಳಿಗೆ ಇರ್ತಾವೆ. 400 ಟೋಟಲ್ 400 ಮಾರ್ಕ್ಸ್ಗಳು ಇರ್ತಕ್ಕಂಥದ್ದು. ಸೊ ಪೇಪರ್ ಏನಪ್ಪ ಅಂತಂದ್ರೆ ಅದು 150 ಅಂಕಗಳಿಗಿರ್ತದೆ ರೀ. 2.5 ತಾಸೊಳಗೆ ಅವರು ಬರಿಬೇಕಾಗುತ್ತೆ. ಅದೇ ರೀತಿಯಾಗಿ ಪತ್ರಿಕೆ 2 ಒಂದು MCQ ಸ್ವಲ್ಪ ಮತ್ತು ವಿವರಣಾತ್ಮಕ MCQ ಮತ್ತು ಡಿಸ್ಕ್ರಿಪ್ಟಿವ್ ಮೆಥಡ್ ಒಳಗೆ ಪೇಪರ್ 2 ಇರ್ತದೆ ರೀ. ಸೊ ಆಯಾ ಲ್ಯಾಂಗ್ವೇಜ್ ಸಂಬಂಧಪಟ್ಟಂತೆ ಈ ಭಾಷಾ ಶಿಕ್ಷಕರು ಇರ್ತಾರಲ್ಲ, ಸೊ ಒಂದು ವಿಷಯ ಶಿಕ್ಷಕರು ಪೇಪರ್ ಪತ್ರಿಕೆ 2 ಏನೈತಲ್ಲ MCQ ಮತ್ತು ವಿವರಣಾತ್ಮಕ ರೂಪದೊಳಗೆ ಇರ್ತೈತೆ ರೀ. ಆ ವಿಷಯ ಶಿಕ್ಷಕರಿಗೆ ಇದು ಅನ್ವಯ ಆಗುತ್ತೆ. ಗಣಿತ ಮೆಥಡ್ ಶಿಕ್ಷಕರಿರ್ತಲ್ಲ, ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಕನ್ನಡ ಇಂಗ್ಲೀಷು ಮುಂತಾದ ವಿಷಯ ಶಿಕ್ಷಕರಿಗೆ ಅಪ್ಲಿಕೇಬಲ್ ಆಗ್ತಕ್ಕಂಥದ್ದು. ಸೊ ಇದು 50 ಮಾರ್ಕ್ಸ್ MCQ, 100 ಮಾರ್ಕ್ಸಿಗೆ ಡಿಸ್ಕ್ರಿಪ್ಟಿವ್ ಒಳಗೆ ಬರೀಬೇಕಾಗುತ್ತೆ ರೀ. ಇದು ಟೋಟಲ್ 3 ತಾಸು ಇರ್ತದೆ ರೀ ಇದು. ಸೊ ಟೋಟಲ್ ಏನಿರುತ್ತೆ 3 ಗಂಟೆ ಒಳಗೆ ಇದನ್ನು ಬರೀಬೇಕಾಗುತ್ತೆ. ಸೊ 1ನೇ ಪತ್ರಿಕೆ ನೋಡ್ರಿ, ಅದು 2.5 ಗಂಟೆ ಇರ್ತೈತಿ. ಅದೇ ರೀತಿಯಾಗಿ 2ನೇ ಪತ್ರಿಕೆ 3 ಗಂಟೆ ಇರ್ತೈತಿ ರೀ. ಸೊ ಇದಿಷ್ಟು ಕಂಪಲ್ಸರಿಯಾಗಿ ಪತ್ರಿಕೆ 1 ಪತ್ರಿಕೆ 2 ಕಂಪಲ್ಸರಿ ಎಲ್ಲರೂ ಬರಲೇಬೇಕಾಗುತ್ತೆ. ಸೊ ಇಲ್ಲಿ ಬಂದುಬಿಟ್ರು ಪತ್ರಿಕೆ 3 ಒಳಗೆ ಯಾರ್ಯಾರು ಬರೀಬೇಕು ಯಾರ್ಯಾರು ಬರೀಗಿಲ್ಲ ಅನ್ನೋದನ್ನು ಹೇಳ್ತೀವಿ ನೋಡ್ರಿ. ಇಲ್ಲಿ ಪತ್ರಿಕೆ 3 ಇಂಗ್ಲೀಷ್ ಶಿಕ್ಷಕರನ್ನು ಹೊರತುಪಡಿಸಿ ಇತರ ಯಾವುದೇ ವಿಷಯದ ಶಿಕ್ಷಕರು ಕಂಪಲ್ಸರಿಯಾಗಿ ಈ ಪತ್ರಿಕೆಯನ್ನು ಬರಲೇಬೇಕಾಗುತ್ತದೆ. ಅಂದರೆ ಇಂಗ್ಲೀಷ್ ಶಿಕ್ಷಕರು ಈ ಪತ್ರಿಕೆ ಕನ್ನಡ ಕಡ್ಡಾಯ ಪತ್ರಿಕೆಯನ್ನು ಬರೆಯುವಂತಿಲ್ಲ. ಸೊ ಉಳಿದ ವಿಷಯ ಶಿಕ್ಷಕರು ಏನು ಮಾಡ್ಬೋದು, ಈ ಪೇಪರ್ 3 ಕನ್ನಡ ಕಡ್ಡಾಯ ಕನ್ನಡನ ಬರೀಬೋದು. ಸೊ ಇದು 100 ಮಾರ್ಕ್ಸ್ಗೆ ಸಂಪೂರ್ಣವಾಗಿ ವಿವರಣಾತ್ಮಕ ಇರ್ತೈತಿ, ಅಂದರೆ ಡಿಸ್ಕ್ರಿಪ್ಟಿವ್ ಒಳಗೆ ಇರುತ್ತೆ. 2 ಗಂಟೆ ಒಳಗೆ ಇದನ್ನು ಬರೆದು ಮುಗಿಸ್ಬೇಕಾಗುತ್ತೆ. ಸೊ ಇದಿಷ್ಟು ಸಮಾಜ ವಿಜ್ಞಾನ ಶಿಕ್ಷಕರು 400 ಮಾರ್ಕ್ಸ್ಗಳಿಗೆ ಏನು ಮಾಡಬೇಕಾಗುತ್ತೆ, ಪತ್ರಿಕೆಗೆ ಪ್ರಿಪರೇಷನ್ ಮಾಡಬೇಕಾಗುತ್ತೆ. ಇದೇ ರೀತಿಯಾಗಿ ಇನ್ನಷ್ಟು ಮುಂದುವರೆದು ಈ ಪತ್ರಿಕೆಗಳ ಕುರಿತು ಮತ್ತಷ್ಟು ತಿಳ್ಕೊಬೇಕಪ್ಪ ಅಂತಂದ್ರೆ ನೋಡ್ರಿ, ಇಲ್ಲಿ ಪತ್ರಿಕೆ 1 ಏನೈತಲ್ಲ ಇದು ಸಾಮಾನ್ಯ ಸಾಮರ್ಥ್ಯ ಸಂಬಂಧಪಟ್ಟಂಗೆ ಇರುತ್ತೆ. ಅಂದ್ರೆ ಜನರಲ್ ಪೇಪರ್ ಅಂತ ತಿಳ್ಕೊಬೇಕು ಸರ್. ಜನರಲ್ ಪೇಪರ್ ಒಳಗೆ ಎಷ್ಟು ಮಾರ್ಕ್ಸ್ಗೆ ಯಾವ್ಯಾವ ಸಬ್ಜೆಕ್ಟ್ಗಳನ್ನ ಓದಬೇಕು, ಯಾವ್ಯಾವ ಸಬ್ಜೆಕ್ಟ್ ಇರ್ತಾವೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಈ 150 ಅಂಕದ ಪತ್ರಿಕೆ ಒಳಗೆ ಸಾಮಾನ್ಯ ಕನ್ನಡ 25 ಮಾರ್ಕ್ಸೇ ಇರ್ತೈತೆ ರೀ. ಸಾಮಾನ್ಯ ಕನ್ನಡ 25 ಮಾರ್ಕ್ಸ್ ಇರುತ್ತೆ. ಅದೇ ರೀತಿಗೆ ಸಾಮಾನ್ಯ ಇಂಗ್ಲೀಷ್ 25 ಮಾರ್ಕ್ಸಿಗೆ ಇರ್ತೈತಿ. ಸಾಮಾನ್ಯ ಜ್ಞಾನ 25 ಮಾರ್ಕ್ಸಿಗೆ ಇರ್ತೈತೆ ರೀ. ಅದೇ ರೀತಿಯಾಗಿ ಮಕ್ಕಳ ಅಭಿವೃದ್ಧಿ ಮತ್ತು ಶಿಕ್ಷಣ ಶಾಸ್ತ್ರ 50 ಮಾರ್ಕ್ಸ್ಗೆ ಇರ್ತೈತೆ ರೀ. ಸೊ ಸೈಕಾಲಜಿ ಏನೈತಲ್ಲ ರೀ, ಶೈಕ್ಷಣಿಕ ಮನೋವಿಜ್ಞಾನ ಐತಲ್ಲ ರೀ, ಮನೋವಿಜ್ಞಾನ 50 ಮಾರ್ಕ್ಸ್ ಇರ್ತೈತಿ. ಹಾಗಾಗಿ ಹೆಚ್ಚು ಒತ್ತು ಮನೋವಿಜ್ಞಾನಕ್ಕೆ ಕೊಡಬೇಕಾಗುತ್ತೆ. ಅದೇ ರೀತಿಗೆ ಮೌಲ್ಯ ಶಿಕ್ಷಣ ಆರೋಗ್ಯ ಶಿಕ್ಷಣ 15 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. ಕಂಪ್ಯೂಟರ್ ಸಾಕ್ಷರತೆ ಅನ್ನೋದು 10 ಮಾರ್ಕ್ಸ್ಗೆ ಇರ್ತದೆ. ಸೊ ಇದಿಷ್ಟು ಅಂದ್ರೆ 6-7 ಸಬ್ಜೆಕ್ಟ್ಗಳು ಏನಿರ್ತಾವೆ ಸಾಮಾನ್ಯ ಸಾಮರ್ಥ್ಯ ಪೇಪರ್ ಒಳಗೆ. ಸಾಮಾನ್ಯ ಪೇಪರ್ ಒಳಗೆ ಏನಿರ್ತೈತಿ 7 ಸಬ್ಜೆಕ್ಟ್ಗಳನ್ನು ನೀವು ಓದ್ಕೋಬೇಕಾಗುತ್ತೆ ರೀ. ಇನ್ನು ಅದೇ ರೀತಿಯಾಗಿ ಪತ್ರಿಕೆ 2 ಈ ಪತ್ರಿಕೆ 2 ಒಳಗೆ ಸಮಾಜ ವಿಜ್ಞಾನ ಅಂತ. ಸೊ ವಿಷಯ ಶಿಕ್ಷಕರು ಇದು ಗಣಿತ ಇದ್ರೆ ಗಣಿತ ತೊಗೋಬೋದು, ವಿಜ್ಞಾನ ಶಿಕ್ಷಕರು ಇದ್ರೆ ವಿಜ್ಞಾನ ತೊಗೋಬೋದು. ಸೊ ನೋಡಿರಿ, ಅಪ್ಲಿಕೇಶನ್ ಹಾಕುವಾಗ ನೀವು ಯಾವ ಒಂದು ಸಬ್ಜೆಕ್ಟನ್ನು ಅಲ್ಲಿ ಮೆನ್ಷನ್ ಮಾಡಿರ್ತೀರಿ ಅದೇ ಸಬ್ಜೆಕ್ಟನ್ನು ನೀವು ಎಕ್ಸಾಮ್ ಒಳಗೆ ಬರೀಬೇಕಾಗುತ್ತೆ ರೀ. ನಾವು ವಿಜ್ಞಾನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಒಂದು ಸಮಾಜ ವಿಜ್ಞಾನ ಮಾಡ್ತೀನಿ ರೀ, ಇಲ್ಲ ಅಲ್ಲಿ ಸಮಾಜ ವಿಜ್ಞಾನ ತೊಗೊಂಡ್ಬಿಟ್ಟು ಇಲ್ಲಿ ವಿಜ್ಞಾನವನ್ನು ನಾವು ಬರಿತೀನಿ ರೀ ಅಂದ್ರೆ ಕೊಡೋಂಗಿಲ್ಲ. ಸೊ ಅದು ಬರೋಂಗಿಲ್ಲ, ರಾಂಗ್ ಆಗುತ್ತೆ. ಹಾಗಾಗಿ ನೀವು ಸರಿಯಾಗಿ ಅಪ್ಲಿಕೇಶನ್ ಫಿಲಪ್ ಮಾಡೋ ಮುಂದೆ ನೀವು ನಿಮ್ಮ ಒಂದು ಮೆಥಡನ್ನು ನೀವು ಅದು ಸರಿಯಾಗಿ ಮೆನ್ಷನ್ ಮಾಡೋಕ್ಕಾಗುತ್ತಾ. ಸೊ ಇವತ್ತು ನಾವು ಸಮಾಜ ವಿಜ್ಞಾನ ವಿಷಯದ ಕುರಿತು ನಾವು ಇವತ್ತು ಚರ್ಚೆ ಮಾಡಕತ್ತೀವಿ. ಹಾಗಾಗಿ ಇಲ್ಲಿ ಪತ್ರಿಕೆ 2 ಸಂಪೂರ್ಣವಾಗಿ ಸಮಾಜ ವಿಜ್ಞಾನದ ಬಗ್ಗೆನೇ ಇರ್ತದೆ ರೀ.
150 ಮಾರ್ಕ್ಸ್ ಇದ್ರೊಳಗೆ ನೀವು ಇರ್ತೈತಿ. ಸಮಾಜ ವಿಜ್ಞಾನ ವಿಷಯವನ್ನು ಒಳಗೊಂಡ 50 MCQ 50 ಅಂಕಗಳು. ಅಂದ್ರೆ ಒಂದು MCQ ಒಂದು ಪ್ರಶ್ನೆಗೆ 1 ಅಂಕಗಳು ಇರ್ತಾವೆ. ಹಾಗಾಗಿ 50 MCQ 50 ಅಂಕಗಳು. ಮತ್ತು ವಿವರಣಾತ್ಮಕವಾಗಿ ಏನಿರ್ತದೆ 100 ಅಂಕಗಳು ಇರ್ತವೆ. ನೀವು ನೋಡ್ಕೊಂಡು ಬರಿಬೇಕಾಗುತ್ತೆ. ಸೊ ಇದು ಕಂಪ್ಲೀಟ್ ಪತ್ರಿಕೆ 1 ಆಯಿತು. ಮುಂದೆ ಆ ಪತ್ರಿಕೆ 2 ಒಳಗೆ, ಸೊ ಇದು ಪತ್ರಿಕೆ ಕಂಪ್ಲೀಟ್ 2 ಆಯಿತು. ಮುಂದೆ ಈ ಪತ್ರಿಕೆಯ ಯಾವ್ಯಾವ ವಿಷಯವನ್ನು ಯಾವ ರೀತಿಯಾಗಿ ಓದಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಅವಧಿ ಏನಪ್ಪ ಅಂತಂದ್ರೆ, ಹೇಳಿದ್ನಲ್ಲ, ಇದು ಅವಧಿ 3 ಗಂಟೆ ಅವಧಿ ಇರ್ತೈತಿ. ಸೊ ಇದು ಅದನ್ನು ನೋಡಿ ಬರ್ಕೋಬೇಕಾಗುತ್ತೆ. ಸೊ ಇದು ಏನು ಅವಧಿ ಇದೆ ಏನು ಇಲ್ಲ. ಪತ್ರಿಕೆ 2 ಆಯ್ತು. ಸೊ ಪತ್ರಿಕೆ 3 ಹೇಳಿದ್ನಲ್ಲ, ಅದು ವಿವರಣಾತ್ಮಕ ರೂಪದೊಳಗೆ ಇರ್ತೈತಿ. 100 ಮಾರ್ಕ್ಸ್ಗೆ ಗಾದೆ ಮಾತು, ಪ್ರಬಂಧ ಇದೇ ಥರನಾಗೆ ಕೊಟ್ಟಿರ್ತಾನಲ್ಲ, ಗ್ರಾಮರ್ ಅವೆಲ್ಲ ನೋಡ್ಕೊಳ್ಬೇಕಾಗುತ್ತೆ. ಇನ್ನು ಅದೇ ರೀತಿಯಾಗಿ ಈ ಸಾಮಾನ್ಯ ಪತ್ರಿಕೆ ಕುರಿತು ಒಂದು ಏನಾಯ್ತಲ್ಲ, ಅದರ ಬಗ್ಗೆ ಸ್ವಲ್ಪ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು, ಅಂದ್ರೆ ಪಠ್ಯಕ್ರಮ ಯಾವ ರೀತಿಯಾಗಿರ್ತೈತಿ, ಯಾವ ಒಂದು ವಿಷಯವನ್ನು ಓದಬೇಕು, ಯಾವ ವಿಷಯವನ್ನು ಕೈ ಬಿಡಬೇಕು ಅನ್ನೋದನ್ನು ಎಲ್ಲ ನಾನು ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ಪತ್ರಿಕೆ ಒಂದು ಸಾಮಾನ್ಯ ಮತ್ತು ಶಿಕ್ಷಣ ಜ್ಞಾನ ಅಂತಂದರೆ ಜನರಲ್ ಎಜುಕೇಷನಲ್ ನಾಲೆಡ್ಜ್ ಅಂತಂದು. ಸೊ ಇದನ್ನು ಮೊದಲೇ ಹೇಳಿದಾಗ 150 ಮಾರ್ಕ್ಸ್ಗಳಿಗೆ ಇರ್ತಕ್ಕಂಥದ್ದು. ಈ ಸಾಮಾನ್ಯ ಜ್ಞಾನ 25 ಮಾರ್ಕ್ಸ್ಗೆ ಇರ್ತದೆ ಅಂತ ಹೇಳಿದ್ನಲ್ಲ, 25 ಮಾರ್ಕ್ಸ್ಗಳಿಗೆ ಇರ್ತದೆ ಅಂತ ಹೇಳಿದ್ನಲ್ಲ. ಸೊ ಯಾವ್ಯಾವ ವಿಷಯಗಳನ್ನು ಅದಕ್ಕೆ ಕೇಳಿರ್ತಾನೆ, ಯಾವ್ಯಾವ ವಿಷಯ ಕುರಿತು ನೀವು ಓದ್ಕೋಬೇಕಾಗತ್ತೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಪ್ರಚಲಿತ ವಿದ್ಯಮಾನವನ್ನು ಕರೆಂಟ್ ಅಫೇರ್ಸ್ ಕಂಪಲ್ಸರಿಯಾಗಿ ಓದ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ಭಾರತ ಇತಿಹಾಸ, ಭೂಗೋಳ, ಸಂವಿಧಾನ, ಕರ್ನಾಟಕದ ಸಂಸ್ಕೃತಿ ಮತ್ತು ಭೂಗೋಳ, ಸೊ ಇವುಗಳನ್ನು ನೀವು ನೋಡ್ಕೋಬೇಕಾಗತ್ತೆ. ಇನ್ನು ಸಾಮಾನ್ಯ ಇಂಗ್ಲೀಷ್, ಅದು ಸಾಮಾನ್ಯ ಜ್ಞಾನ ಆಯಿತು. ಇದು ಸಾಮಾನ್ಯ ಇಂಗ್ಲೀಷ್ ನೋಡ್ಕೊಂಡ್ರೆ ಇಲ್ಲಿ ಇದು 25 ಮಾರ್ಕ್ಸ್ಗಳಿಗೆ ಇರ್ತಕ್ಕಂಥದ್ದು ಸಾಮಾನ್ಯ ಇಂಗ್ಲೀಷು. ಇದ್ರೊಳಗೆ ಗ್ರಾಮರು, ವೊಕ್ಯಾಬುಲರಿ, ಸೆಂಟೆನ್ಸ್ ಸ್ಟ್ರಕ್ಚರ್, ಆ ಥರ ರೀತಿಯಾಗಿ ಕಂಪ್ಯಾರಿಷನ್ ಅಂತಂದೇಳಿ. ಸೊ ಇವುಗಳ ಕುರಿತು ಪ್ರಶ್ನೆಗಳು ಬರ್ತಾವೆ. ಹಾಗಾಗಿ ಏನು ಮಾಡ್ಬೇಕಾಗುತ್ತೆ, ಕಂಪ್ಲೀಟ್ ಎಲ್ಲ ಓದ್ಕೋಬೇಕಾಗ್ತದೆ. ಇನ್ನು ಅದೇ ರೀತಿಯಾಗಿ ಈ ಶೈಕ್ಷಣಿಕ ಮನೋವಿಜ್ಞಾನ 50 ಮಾರ್ಕ್ಸ್ಗಳಿಗೆ ಇರ್ತದೆ ಅಂತ ಹೇಳಿದ್ನಲ್ಲ. ಸೊ ಈ ಒಂದು ಶೈಕ್ಷಣಿಕ ವಿಷಯದೊಳಗೆ ಶೈಕ್ಷಣಿಕ ಮನೋವಿಜ್ಞಾನ 50 ಮಾರ್ಕ್ಸ್ಗಳಿಗೆ ಇರ್ತಕ್ಕಂಥದ್ದು. ಸೊ ಇದರೊಳಗೆ ಮಗುವಿನ ಬೆಳವಣಿಗೆ ಮತ್ತು ವಿಕಾಸ, ಕಲಿಕಾ ಪ್ರಕ್ರಿಯೆಗಳು, ಬೋಧನಾ ವಿಧಾನಗಳು, ಮೌಲ್ಯಮಾಪನ ಮತ್ತು ಅಳತೆ, ಇವುಗಳ ಕುರಿತು ಏನಿರ್ತೈತಿ ರೀ, ಈ ಒಂದು ಮನೋವಿಜ್ಞಾನ 50 ಮಾರ್ಕ್ಸ್ಗಳಿಗೆ ಇರ್ತೈತಿ. ಹಾಗಾಗಿ ಸಂಪೂರ್ಣವಾಗಿ ನೀವು ಓದ್ಕೋಬೇಕಾಗುತ್ತೆ. ಇನ್ನು ಅದೇ ರೀತಿಯಾಗಿ ಆರೋಗ್ಯ ಮತ್ತು ಮೂಲ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 15 ಅಂಕಗಳು ಇರ್ತಾವೆ ರೀ. ಅದರೊಳಗೆ ದೈಹಿಕ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಏರೋಬಿಕ್ ಶಿಕ್ಷಣ ಕುರಿತು ಇರ್ತಾವೆ, ನೋಡ್ಕೋಬೇಕಾಗುತ್ತೆ. ಇನ್ನು ಕಂಪ್ಯೂಟರ್ ಸಾಕ್ಷರತೆ 15 ಮಾರ್ಕ್ಸ್ಗಳಿರ್ತಕ್ಕಂಥದ್ದು. ಮೂಲ ಕಂಪ್ಯೂಟರ್ ಜ್ಞಾನ ಮತ್ತು ಇಂಟರ್ನೆಟ್, MS ಆಫೀಸ್ ಬಗ್ಗೆ ICT ಅವೆಲ್ಲ ಇರ್ತಾವೆ ರೀ, ಅದನ್ನು ನೋಡ್ಕೋಬೇಕಾಗುತ್ತೆ. ಇನ್ನು ಸಾಮಾನ್ಯ ಕನ್ನಡ 20 ಅಂಕಗಳಿರ್ತಕ್ಕಂಥದ್ದು. ಕನ್ನಡ ವ್ಯಾಕರಣ, ವಾಕ್ಯ ರಚನೆ, ಭಾಷಾ ಸಾಮರ್ಥ್ಯ ಕುರಿತು ಅರ್ಥ. ಸೊ ಇದು ಕಂಪ್ಲೀಟಾಗಿ ಏನಾಯಿತು, ಪೇಪರ್ 1ಗೆ ಸಂಬಂಧಪಟ್ಟಂಥ ಒಂದು ಪಠ್ಯಕ್ರಮದ ರಚನೆ ಆಯಿತು. ಇನ್ನು ಪೇಪರ್ 2 ಪತ್ರಿಕೆ 2 ಒಳಗೆ ಸಮಾಜ ವಿಜ್ಞಾನದ ಪಠ್ಯಕ್ರಮ ಯಾವ ರೀತಿಯಾಗಿ ಐತಿಪ್ಪ ಅನ್ನೋದನ್ನು ವಿಶ್ಲೇಷಣೆ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ಇತಿಹಾಸ ಅಂದ್ರೆ ಏನು, ಇತಿಹಾಸದ ಅರ್ಥ ಮತ್ತು ಇತಿಹಾಸದ ಕುರಿತು ನೀಡಿರ್ತಕ್ಕಂಥ ವ್ಯಾಖ್ಯಾನಗಳು ಅವನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಇನ್ನು ಸಿಂಧು ಕಣಿವೆ ನಾಗರಿಕತೆ, ವೇದಕಾಲ, ಬೌದ್ಧ ಜೈನ ಧರ್ಮಗಳು, ಮೌರ್ಯರು, ಗುಪ್ತರು, ಸೊ ಇವೆಲ್ಲ ಏನು ಏನ್ಷಿಯಂಟ್ ಹಿಸ್ಟ್ರಿ ಒಳಗೆ ಏನು ಬರ್ತಾರಲ್ಲ ಅವನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ಮಧ್ಯಯುಗದ ಭಾರತದ ಇತಿಹಾಸ, ಮೊಘಲರು, ವಿಜಯನಗರ ಸಾಮ್ರಾಜ್ಯ, ಡೆಲ್ಲಿ ಸುಲ್ತಾನರು, ಬ್ರಿಟಿಷ್ ಆಳ್ವಿಕೆ ಮತ್ತು ಭಾರತದ ನಂತರ ಸ್ವತಂತ್ರ ಸಂಗ್ರಾಮ, ಅವನ್ನೆಲ್ಲ ನೋಡ್ಕೋಬೇಕ್ರಿ, ಯಾವುದು ಇತಿಹಾಸ ಸಂಬಂಧಪಟ್ಟಂಗೆ. ಇನ್ನು ಭೂಗೋಳಶಾಸ್ತ್ರಕ್ಕೆ ಬಂದಾಗ ಸೊ ಭೂಮಿಯ ರಚನೆ, ಖಂಡಗಳು, ಸಾಗರಗಳು, ಭಾರತದ ಭೌಗೋಳಿಕ ಲಕ್ಷಣಗಳು, ಹವಾಮಾನ, ನೈಸರ್ಗಿಕ ಸಂಪನ್ಮೂಲಗಳು, ಜನಸಂಖ್ಯೆ, ಕರ್ನಾಟಕದ ಭೂಗೋಳ. ಸೊ ಇವು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಮುಖ್ಯವಾದ ವಿಷಯಗಳನ್ನು ನೀವು ಓದ್ಕೋಬೇಕಾಗುತ್ತೆ ರೀ. ಇನ್ನು ಅದೇ ರೀತಿಯಾಗಿ ಸಿವಿಸ್ ಪೌರ ನೀತಿ ಅಂತ ಬಂದಾಗ ಸೊ ಇದರೊಳಗೆ ಭಾರತ ಸಂವಿಧಾನ, ಮೂಲ ಹಕ್ಕುಗಳು ಮತ್ತು ಕರ್ತವ್ಯಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರಚನೆ, ಸಂಸತ್ತು, ವಿಧಾನಮಂಡಲ ಅದರೊಳಗೆ ಬರ್ತಾರೆ. ನ್ಯಾಯಾಂಗ, ಸ್ಥಳೀಯ ಸರ್ಕಾರಗಳು ಮತ್ತು ಪಂಚಾಯತ್ ರಾಜ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಅಂದರೆ ಇವು ಕೊಟ್ಟಿರಲ್ರಿ ಸೊ ಇವುಗಳ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಪ್ರತಿ ಎಕ್ಸಾಮ್ನಲ್ಲಿ ಕೇಳ್ತಕ್ಕಂಥದ್ದು ನಿದರ್ಶನ ಇದೆ. ಹಾಗಾಗಿ ನೀವು ದಯವಿಟ್ಟು ಯಾವುದೇ ಒಂದು ವಿಷಯವನ್ನು ಅಲಕ್ಷ್ಯ ಮಾಡುವಂತಿಲ್ಲ.
ಇನ್ನು ಮುಂದುವರೆದು ಅರ್ಥಶಾಸ್ತ್ರ. ಈ ಅರ್ಥಶಾಸ್ತ್ರದೊಳಗೆ ನಾವು ಏನೇನು ಓದ್ಕೋಬೇಕಪ್ಪ ಅಂದ್ರೆ ಮೂಲ ಅರ್ಥಶಾಸ್ತ್ರ ಪರಿಕಲ್ಪನೆಗಳು, ರಾಷ್ಟ್ರೀಯ ಆದಾಯ, ಆರ್ಥಿಕ ವ್ಯವಸ್ಥೆಗಳು, ಭಾರತದ ಆರ್ಥಿಕತೆ, ಗ್ರಾಮೀಣ ಅಭಿವೃದ್ಧಿ, ಬ್ಯಾಂಕಿಂಗ್ ಇವು ಮುಖ್ಯವಾದ ಸಬ್ಜೆಕ್ಟ್ಗಳನ್ನ ನೀವು ಓದ್ಕೋಬೇಕ್ರಿ. ಇನ್ನು ಸಮಾಜ ವಿಜ್ಞಾನ ಸಂಬಂಧಪಟ್ಟಂಗೆ ಸೋಷಾಲಜಿ ಸಂಬಂಧಪಟ್ಟಂಗೆ ಸಮಾಜದ ಅರ್ಥ, ಸಾಮಾಜಿಕ ಸಂಸ್ಥೆಗಳು, ಸಮಾಜದ ಕುರಿತು ನೀಡತಕ್ಕಂಥ ವಿವಿಧ ವಿದ್ವಾಂಸರ ಸಿದ್ಧಾಂತಗಳು, ಹೇಳಿಕೆಗಳು ಮೊದಲಾದವುಗಳನ್ನು ನೋಡ್ಕೋಬೇಕಾಗತ್ತೆ. ಸಂಸ್ಕೃತಿ, ಸಾಮಾಜಿಕ ಬದಲಾವಣೆಗಳ ಕುರಿತು ನೀವು ಅಧ್ಯಯನ ಮಾಡಬೇಕಾಗುತ್ತೆ. ಇದು ಸಮಾಜ ವಿಜ್ಞಾನ ಸಂಬಂಧಪಟ್ಟಂಗೆ. ಸೊ ನಾ ಈ ಒಂದು ಕಂಪ್ಲೀಟ್ ಸಿಲೆಬಸ್ ಅಂದರೆ ಇನ್ನೂ ವಿಸ್ತೃತ ಸಿಲೆಬಸ್ ಇದೆ. ಸೊ ಅದರೊಳಗೆ ನಾನು ಶಾರ್ಟ್ ಸಿಲೆಬಸ್ ಮಾಡ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮಗೆ ಒಂದು ವಿಸ್ತೃತ ಸಿಲೆಬಸ್ ಬೇಕಪ್ಪ ಅಂತಂದ್ರೆ ನೀವು ಕಮೆಂಟ್ ಮಾಡಿರಿ, ಅಂತ ಕಮೆಂಟ್ ಮಾಡಿರಿ. ನಾನು ಏನು ಮಾಡ್ತೀನಿ, PDF ಕಳಿಸ್ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಇಲ್ಲ ನಮ್ಮದು ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅಂತಂದು ಹೇಳಿ ವಾಟ್ಸಪ್ ಗ್ರೂಪ್ ಇದೆ. ಸೊ ನೀವು ಅದರಲ್ಲಿ ಜಾಯ್ನ್ ಆಗಿರಿ, ವಾಟ್ಸಪ್ ಜಾಯ್ನ್ ಆಗಿರಿ. ನಾನು ಲಿಂಕ್ ಹಾಕಿರ್ತೀನಿ ರೀ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ. ನೀವು ಜಾಯ್ನ್ ಆತಂತಂದ್ರೆ ಏನು ಮಾಡ್ತೀನಿ ನಾನು ಅದರೊಳಗೆ ಅಲ್ಲಿ ನೀವು ವಾಟ್ಸಪ್ ಒಳಗೆ ಕಂಪ್ಲೀಟ್ ಸಿಲೆಬಸ್ ನಾನು ಹಾಕಿರ್ತೀನಿ, ಅದನ್ನು ಓದ್ಕೊಳ್ಳಿ. ಇನ್ನು ಬೋಧನಾ ಪದ್ಧತಿ ಪಿಡುಗಾಗಿ ಪ್ರತಿಯೊಂದು ವಿಷಯದ ಪಿಡುಗಾಗಿ ನೀವು ಓದಲೇಬೇಕಾಗತ್ತೆ. ಸಮಾಜ ವಿಜ್ಞಾನ ಆಯಿತು, ಕನ್ನಡ ಆಯಿತು, ಅದೇ ರೀತಿಯಾಗಿ ವಿಜ್ಞಾನ ಶಿಕ್ಷಕರಿಗೆ ಅಥವಾ ವಿಜ್ಞಾನ ಸಂಬಂಧಪಟ್ಟ ಪಿಡುವಾಗಿ, ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪಿಡುವಾಗಿ ಕಂಪ್ಲೀಟಾಗಿ ನೀವು ಹುಡುಗಬೇಕಾಗತ್ತೆ. ಸಮಾಜ ವಿಜ್ಞಾನವನ್ನು ಬೋಧಿಸುವ ವಿಧಾನಗಳು ಈ ಬೋಧನಾ ಪದ್ಧತಿ ಒಳಗೆ ಮೊದಲಿಗೆ ಓದ್ಕೋಬೇಕೇನ್ರಿ. ಸಮಾಜ ವಿಜ್ಞಾನ ಬೋಧಿಸುವ ಬೋಧನಾ ವಿಧಾನಗಳು, ಬೋಧನಾ ಉದ್ದೇಶಗಳು ಅವನು ಫಸ್ಟು ಓದ್ಕೋಬೇಕಾಗ್ತದೆ. ನಂತರ ನೀರಿನಕ್ಷೆ, ಮೌಲ್ಯಮಾಪನ, ಬೋಧನಾ ಸಾಮಗ್ರಿಗಳು, ತರಗತಿ ನಿರ್ವಹಣೆ ಇವಿಷ್ಟು ಏನು ಮಾಡ್ಬೇಕಾಗತ್ತೆ ನೀವು ಪಿಡುಗಾಗಿ ಒಳಗೆ ಓದ್ಕೋಬೇಕ್ರಿ. ಸೊ ಇದಿಷ್ಟು ಏನಾಯಿತು ಪೇಪರ್ 2 ಪತ್ರಿಕೆ ಸಂಬಂಧಪಟ್ಟಂಥ ಸಿಲೆಬಸ್ ಆಯ್ತು ರೀ ಇದು. ಇನ್ನು ಪೇಪರ್ 3. ಸೊ ಪೇಪರ್ 3 ಯಾರ್ಯಾರು ಬರೀಬೇಕಂತ ಹೇಳಿದ್ನ, ಸಮಾಜ ವಿಜ್ಞಾನ ಶಿಕ್ಷಕರು, ಕನ್ನಡ ಶಿಕ್ಷಕರು ಮತ್ತು ಗಣಿತ ವಿಜ್ಞಾನ ಶಿಕ್ಷಕರು ಕಂಪಲ್ಸರಿಯಾಗಿ ಕಡ್ಡಾಯ ಕನ್ನಡ ಬರೀಲೇಬೇಕು. ಆದರೆ ಇಂಗ್ಲೀಷ್ ಶಿಕ್ಷಕರು ಕಡ್ಡಾಯವಾಗಿ ಬರೆಯುವಂತಿಲ್ಲ, ಅವರಿಗೆ ಪೇಪರ್ 2 ಇರ್ತವೆ. ಉಳಿದ ಶಿಕ್ಷಕರಿಗೆ ಪೇಪರ್ 3 ಕಂಪಲ್ಸರಿಯಾಗಿ ಬರಲೇಬೇಕಾಗುತ್ತೆ. ಸೊ ಈ ಕಡ್ಡಾಯ ಕನ್ನಡವನ್ನು ಸಂಪೂರ್ಣವಾಗಿ ಒಂದು 100 ಅಂಕಗಳಿಗೆ ಇರ್ತದೆ ರೀ. ಇದು 2 ಗಂಟೆ ಅವಧಿ ಇರ್ತದೆ ಟೈಮಿಂಗು. ಸೊ 1ನೇ ಪೇಪರ್ ನೋಡಿರಿ 2.5 ಗಂಟೆ ಇತ್ತು, 2ನೇ ಪೇಪರ್ 3 ಗಂಟೆ ಅವಧಿ ಇರ್ತೈತಿ. ಅದೇ ರೀತಿ 3ನೇ ಪೇಪರ್ 2 ಗಂಟೆ ಅವಧಿ ಒಳಗೆ ನೀವು ಬರಿಬೇಕಾಗುತ್ತೆ. ಈ ಕಡ್ಡಾಯ ಕನ್ನಡ ನೋಡಿರಿ, ನೀವು ಎಲಿಜಿಬಲ್ 50 ತೊಗೊಂಡು ನೀವು ಪಾಸ್ ಆಗಬೇಕು. ಕನಿಷ್ಠ 50 ಮಾರ್ಕ್ಸ್ ತೊಗೊಂಡು ನೀವು ಪಾಸ್ ಆತಪ್ಪ ಅಂದ್ರೆ ಉಳಿದ 2 ಪೇಪರ್ಗಳು ಚೆಕ್ ಆಗ್ತಾವೆ. ಇಲ್ಲಕಂದ್ರೆ ಆ 2 ಪೇಪರ್ಗಳು ಚೆಕ್ ಆಗೋದಿಲ್ಲ. ಹಾಗಾದ್ರೆ ಈ ಕಡ್ಡಾಯ ಕನ್ನಡ ಪತ್ರಿಕೆ ಒಳಗೆ ಯಾವ್ಯಾವ ಅಂಶಗಳನ್ನು ಓದ್ಕೋಬೇಕಾಗತ್ತೆ ಅಂತಂದ್ರೆ ವ್ಯಾಕರಣ, ಭಾಷಾ ಸಾಮರ್ಥ್ಯ, ಸಾಹಿತ್ಯ ಇವಿಷ್ಟು 3 ಸಬ್ಜೆಕ್ಟ್ ನೀವು ಓದ್ಕೋಬೇಕು. ಈ ವ್ಯಾಕರಣದೊಳಗೆ ಯಾವ್ಯಾವ ಮುಖ್ಯವಾದ ಅಂಶಗಳನ್ನು ಓದ್ಕೋಬೇಕಂದ್ರೆ ಸಂಧಿ, ಸಮಾಸ, ತತ್ಸಮ, ತದ್ಭವ, ನಾನಾರ್ಥ, ವಿರುದ್ಧಾರ್ಥ ಪದಗಳು, ನುಡಿಗಟ್ಟು, ಛಂದಸ್ಸು ಮತ್ತು ಅಲಂಕಾರ, ವಿಭಕ್ತಿ ಪ್ರತ್ಯಯ, ಕೃದಾಂತ, ತದ್ದಿತಾಂತ ಇನ್ನೂ ವಿಸ್ತೃತ ಸಿಲೆಬಸ್ ಐತ್ರಿ. ಸೊ ಇದಷ್ಟೇ ಮೇಲ್ನೋಟಕ್ಕೆ ಇರ್ತಕ್ಕಂಥದ್ದು, ಅವನ್ನೆಲ್ಲ ನೋಡ್ಕೋಬೇಕು. ಸೊ ವ್ಯಾಕರಣ ಅಂದರೆ ಒಂದೇ ವ್ಯಾಕರಣ, ಕನ್ನಡ ವ್ಯಾಕರಣ, ಅದ್ರಾಗ ಬೇರೆದಿಲ್ಲ. ಎಲ್ಲ ಅಂಶಗಳನ್ನು ನೀವು ಓದ್ಕೋಬೇಕು, ವ್ಯಾಕರಣ ಅಂಶಗಳನ್ನು. ಅದೇ ರೀತಿಗೆ ಭಾಷೆ ಸಾಮರ್ಥ್ಯದೊಳಗೆ ಪ್ರಬಂಧ ಲೇಖನ, ಪತ್ರ ಲೇಖನ, ಸಾರಾಂಶ ಬರೆಯುವುದು ಮತ್ತು ಪಠ್ಯದ ಅರ್ಥ ಗ್ರಹಿಕೆ. ಅಂದರೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾನೆ, ಅದರೊಳಗೆ ನೀವೇನು ಮಾಡಬೇಕು, ಆ ಪ್ರಶ್ನೆಗೆ ಉತ್ತರವನ್ನು ಕೊಂಡು ಬರೀಬೇಕಾಗುತ್ತೆ. ಸೊ ಅದು ಭಾಷೆ ಸಾಮರ್ಥ್ಯ. ಇನ್ನು ಕನ್ನಡ ಸಾಹಿತ್ಯ ಸಂಬಂಧಪಟ್ಟಾಗ ಕನ್ನಡ ಸಾಹಿತ್ಯದ ಸಾಮಾನ್ಯ ಜ್ಞಾನ, ಪ್ರಮುಖ ಕವಿಗಳು ಮತ್ತು ಕೃತಿಗಳ ಕುರಿತು ಏನಿತ್ತು, ಕನ್ನಡ ಸಾಹಿತ್ಯ ರಚನೆ, ಉಗಮ, ಕನ್ನಡ ಸಾಹಿತ್ಯದ ಕಾಲಘಟ್ಟಗಳು, ಪ್ರಾಚೀನ ಕನ್ನಡ, ಮಧ್ಯ ಕನ್ನಡ, ಆಧುನಿಕ ಕನ್ನಡ ಅಂತದ್ದು ಏನು ಓದ್ತೀವಲ್ಲ, ಸೊ ಅವೆಲ್ಲ ಕಾಲಘಟ್ಟಗಳನ್ನು ಅಧ್ಯಯನ ಮಾಡಬೇಕಾಗುತ್ತಾ. ಇದಿಷ್ಟು ಏನಾಯ್ತು ಪೇಪರ್ 3ಗೆ ಸಂಬಂಧಪಟ್ಟಂಥ ಸಿಲೆಬಸ್ ರೀ. ಇನ್ನು ಪರೀಕ್ಷಾ ಮಾದರಿ. ಈ ಪತ್ರಿಕೆಯು ಕನ್ನಡ ಭಾಷೆಯಲ್ಲಿ ಇರ್ತದೆ ರೀ. ಕನ್ನಡ ಭಾಷೆದವರು ಕನ್ನಡದಾಗ ಬರೀಬ್ರಿ. ತಮಿಳ್ನಾಗ ಮಲಯಾಳಂದವರು ಮಲಯಾಳದೊಳಗೆ ಆಯಾ ಒಂದು ಮಾತೃಭಾಷೆ ಯಾವುದಿರ್ತೀರಿ ಅದರೊಳಗೆ ಪತ್ರಿಕೆಯನ್ನು ಬರೀಬೇಕಾಗುತ್ತೆ. ಸೊ ಕನಿಷ್ಠ ಅಭ್ಯರ್ಥಿಗಳು ಅರ್ಹತಾ ಅಂಕಗಳನ್ನು ಗಳಿಸಬೇಕಾಗುತ್ತೆ. ಕನಿಷ್ಠ 50ರಷ್ಟು ಅರ್ಹತೆ ತೊಗೊಂಡು ಏನು ಮಾಡೋಕ್ಕೂ ಪಾಸ್ ಆತಂತಂದ್ರೆ ಉಳಿದ ಪೇಪರ್ಗಳು ಚೆಕ್ ಆಗ್ತಾರೆ. ಸೊ ಇಷ್ಟು ಏನಾಗಿತ್ತು ರೀ ಸಮಾಜ ವಿಜ್ಞಾನದ ಶಿಕ್ಷಕರಿಗಾಗಿ, ಅಂದರೆ GPS ಎಕ್ಸಾಮ್ಗೆ ಸಮಾಜ ವಿಜ್ಞಾನ ಶಿಕ್ಷಕರು ಏನು ಬರೀತಾರಲ್ಲ ರೀ, ಈ ಒಂದು ಪರೀಕ್ಷಾ ವಿಧಾನ ಮತ್ತು ಪಠ್ಯಕ್ರಮದ ವಿಶ್ಲೇಷಣೆ ಆಗುತ್ತೆ. ಸೊ ಇದುವರೆಗೆ ನಮ್ಮ ಚಾನಲ್ ವೀಕ್ಷಿಸಿದ್ದಕ್ಕಾಗಿ ತಮಗೆ ನಾನು ಧನ್ಯವಾದಗಳು ಸಲ್ಲಿಸ್ತೀನಿ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಕ್ಕಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದೇ ರೀತಿಯಾಗಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಸೊ ಇದುವರೆಗೆ ನಮ್ಮ ಒಂದು ಚಾನಲ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಬೆಂಬಲಕ್ಕೆ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಮತ್ತೊಂದು ತರಗತಿಯೊಂದಿಗೆ ಬರ್ತೇನೆ. ಧನ್ಯವಾದಗಳು.